ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರೀತಿಯ ಹುಡುಕಾಟ. ಅದೊಂದು ಮೆಡಿಕಲ್ ಕಾಲೇಜ್. ಸಮಯ 12 ಗಂಟೆ. ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸ್ ಕೇಳುತ್ತಾ ಇದ್ದಾರೆ. ಅದೊಂದು ಸುಂದರ ಕಟ್ಟಡವುಳ್ಳ ಕಾಲೇಜ್. ಅದು ಫೈನಲ್ ಇಯರ್ ಸ್ಟೂಡೆಂಟ್ ಕ್ಲಾಸ್ ರೂಮ್. 60 ಸ್ಟೂಡೆಂಟ್ಸ್ ಇದ್ದರು. ಎಲ್ಲರೂ ತುಂಬ ಗಂಭೀರವಾಗಿ ಕ್ಲಾಸ್ ಕೇಳುತ್ತಿದ್ದರು. ಅವರು ಫೈನಲ್ ಇಯರ್ ಅಲ್ವಾ, ಅವರಿಗೆ ಇಂಟರ್ನ್ಶಿಪ್ ಇತ್ತು. ಸೊ ಅದರ ಬಗ್ಗೆ ಮಾಹಿತಿ ನೀಡುತ್ತಿದ್ದರು ಲೆಕ್ಚರರ್. ಅವರು ಆಗಲೇ 6 ತಿಂಗಳು ಇಂಟರ್ನ್ಶಿಪ್ ಮುಗಿಸಿದ್ದರು. ಒಂದೊಂದು ತಿಂಗಳು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು. ಅಂತೆಯೇ ಯಾರು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ದರು. ಸ್ಟೂಡೆಂಟ್ ಲಿಸ್ಟ್ ಹೇಳುತ್ತಿದ್ದ ಅಲ್ಲಿಯ ಲೆಕ್ಚರರ್ ಮನೆ. ಅವನು MBBS MD ಮುಗಿಸಿ 6 ತಿಂಗಳು ಆಗಿದೆ ಅಷ್ಟೇ. ಇವಾಗ ಇಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದಾನೆ. ತುಂಬ ಗಂಭೀರ ವ್ಯಕ್ತಿತ್ವ, ನೋಡೋಕ್ಕೆ ಹ್ಯಾಂಡ್ಸಮ್, ಮಾತು ಕಡಿಮೆ. ಅವನು ವರ್ಕ್ ಮಾಡೋದ್ರಲ್ಲಿ ಪರ್ಫೆಕ್ಟ್. ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಇರಬೇಕು, ಇಲ್ಲ ಅಂದರೆ ಮುಗೀತು. ಕ್ಲಾಸ್ನಲ್ಲಿ ಸೈಲೆನ್ಸ್ ಇರಬೇಕು ಅನ್ನೋನು. ಅವನು ಗಂಭೀರವಾಗಿ ಏನೂ ಹೇಳುತ್ತಿದ್ದ. ಇತ್ತ ಲಾಸ್ಟ್ ಬೆಂಚ್ನಲ್ಲಿ ಕುಳಿತಿದ್ದ ಒಂದು ಹುಡುಗಿ ಅವಳ ಪಕ್ಕ ಇರುವವಳ ಜೊತೆ ಮಾತಾಡುತ್ತಿದ್ದಳು. ಒಂದೆರಡು ಬಾರಿ ಅವಳ ಕಡೆ ನೋಡಿದ, ಸುಮ್ಮನೆ ಕೂರುತ್ತಾಳೆ ಅಂತ. ಆದರೆ ಇವಳು ಇಹದ ಪರಿವೇ ಇಲ್ಲದೆ ಮಾತಾಡುತ್ತಿದ್ದಾಳೆ. ಪಕ್ಕ ಇರೋಳು ಸುಮ್ಮನೆ ಕೂತ್ಕೋ ಅಂದರೂ ಕೇಳುತ್ತಿಲ್ಲ. ಮನೆಗೂ ತಲೆ ಕೆಟ್ಟು ಹೋಯಿತು. ಸಿಟ್ಟು ಬಂದೇ ಬಿಟ್ಟಿತು. ಮಿಸ್ ಆಕರ್ಷ, ಗೆಟ್ ಅಪ್ ಅಂತ ಹೇಳಿದ. ಆಕರ್ಷ ಸಪ್ಪೆ ಮುಖ ಮಾಡಿಕೊಂಡು ನಿಂತುಕೊಂಡಳು. ಅವಳ ಈ ಪರಿ ನೋಡಿದ್ರೆ ಎಂಥ ಕೋಪ ಇದ್ದರೂ ಒಮ್ಮೆಲೆ ಇಳಿಯಬೇಕು. ಆದರೆ ಈ ಥರ ನಾಟಕ ಮನೆ ಮುಂದೆ ನಡೆಯಲ್ಲ. ಏನು ಮಾಡೋದು? ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್ ಅಂತ ಹೇಳಿದ ಮನು. ಸಾರಿ ಸರ್, ಇನ್ನೊಮ್ಮೆ ಮಾತಾಡಲ್ಲ ಸರ್, ಪ್ಲೀಸ್ ಎಂದಳು ಮುದ್ದು ಮುಖದ ಚೆಲುವೆ. ಇನ್ನೊಮ್ಮೆ ಮಾತಾಡಲ್ಲ ಅಲ್ವಾ, ಆವಾಗ ನೋಡೋಣ. ಇವಾಗ ಮಾತಾಡಿದ್ದೀಯಾ, ಸೊ ಹೊರಗೆ ಹೋದರೆ ಒಳ್ಳೆಯದು ಎಂದನು ಮನು. ಸರ್ ಪ್ಲೀಸ್ ಸರ್, ಮತ್ತೆ ಗೋಗರೆದಳು. ನೋಡು, ಈಗ ಹೊರಗೆ ಹೋಗಲಿಲ್ಲ ಅಂದರೆ ಹೇಗೂ ಇನ್ನೂ 1 ತಿಂಗಳು ನೀನು ಸರ್ಜರಿ ಡಿಪಾರ್ಟ್ಮೆಂಟ್ ಅಂದರೆ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಬೇಕು. ನೀನು ಹೀಗೆ ಮಾಡಿದ್ರೆ ಅಟೆಂಡೆನ್ಸ್ ಕೊಡಲ್ಲ ನೋಡು, ಅಷ್ಟೇ. ಚಾಯ್ಸ್ ಇಸ್ ಯುವರ್ಸ್ ಎಂದನು. ಬೇರೆ ದಾರಿ ಕಾಣದೆ ತನ್ನ ಬ್ಯಾಗ್ ತಗೊಂಡು ಹೊರನಡೆದಳು. ಹೋಗುವಾಗ ಅವನಿಗೊಂದು ಟೆರರ್ ಲುಕ್ ಕೊಟ್ಟು. ಅವಳನ್ನು ಕಂಡು ಮೆಲುನಕ್ಕನು ಮನು. ಹೊರಗೆ ಹೋಗಿ ಒಂದು ಬೆಂಚ್ ಮೇಲೆ ಕುಳಿತಳು. 1 ಗಂಟೆ ಬಿಟ್ಟು ಅವಳ ಫ್ರೆಂಡ್ ನಿಖಿತಾ ಬಂದಳು. ಇವಳ ಪಕ್ಕ ಕುಳಿತಳು. ಅಲ್ಲ, ಕ್ಲಾಸ್ನಲ್ಲಿ ಸುಮ್ಮನೆ ಕುಳಿತುಕೊಳ್ಳೋಕೆ ಏನು ತಗೊಳ್ತೀಯ ನೀನು ಎಂದಳು ನಿಖಿ. ನಾನೇನು ಮಾಡಲಿ? ಅವನು ಸಾರಿ, ಆ ಸರ್ ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದಾರೆ. ಹೀಗೆ ಸುಮ್ಮನೆ ಇರೋದು ನನಗೆ ತುಂಬ ಬೋರ್ ಗೊತ್ತಾ. ಅದಕ್ಕೆ ಮಾತಾಡಿದ್ರೆ ಹೊರಗೆ ಕಳಿಸಿದ ಡಬ್ಬ ನನ್ನ ಮಗ. ಮುಖ ಊದಿಸಿಕೊಂಡು ಹೇಳಿದ್ದಳು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ, ಅವರು ನಮ್ಮ ಲೆಕ್ಚರರ್ ಎಂದಳು. ಅವನಿಗೆ ಮರ್ಯಾದೆ? ನೋ ವೇ, ಕೊಬ್ಬ ಅವನಿಗೆ. ಅವನು ನನ್ನೇ ಕ್ಲಾಸಿಂದ ಹೊರಗೆ ಕಳಿಸ್ತಾನೆ. ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡ್ತಿದ್ದೆ ಈ ಲೆಕ್ಚರರ್ ಸರಿ ಇಲ್ಲ ಅಂತ. ಆದರೆ ಏನು ಮಾಡೋದು, ಅವನು ಪ್ರಿನ್ಸಿ ಮಗ ಅಲ್ವಾ, ಏನು ಯೂಸ್ ಆಗಲ್ಲ. ಅದಕ್ಕೆ ಕೊಬ್ಬ ಅವನಿಗೆ. ಹೋ, ಅವರು ಪ್ರಿನ್ಸಿ ಮಗ, ಅದಕ್ಕೆ ಕೊಬ್ಬು. ಆ್ಯಂಡ್ ಪ್ರಿನ್ಸಿ ಮಗಳಿಗೆ ಇನ್ನೂ ಎಷ್ಟು ಕೊಬ್ಬು ಇರಬಹುದು? ಗಹನವಾದ ಯೋಚನೆಯಲ್ಲಿ ಇರುವಂತೆ ನಡೆಸಿದಳು ನಿಖಿ. ಏನಿನ್ನ ಮಾತಿನ ಅರ್ಥ? ನನಗೆ ಕೊಬ್ಬು ಅಂತನಾ? ನಿನಗೆಲ್ಲ ಹೇಳಿದ್ದು ನಾನು, ಪ್ರಿನ್ಸಿ ಮಗಳಿಗೆ ಹೇಳಿದ್ದು ನಾನು. ನಾಟಕ ಮಾಡಬೇಡ, ನಾನು ಪ್ರಿನ್ಸಿ ಕೃಷ್ಣ ಅವರ ಮಗಳು. ಸೊ ನೀನು ನನಗೆ ಹೇಳಿದ್ದು. ಹೋಗು, ನೀನು ನನ್ನ ಜೊತೆ ಮಾತಾಡಬೇಡ. ಮತ್ತದೇ ಹುಸಿ ಮುನಿಸು ಅವಳದ್ದು. ಹೋಗೆ, ನನಗೆ ಹಸಿವು ಆಗ್ತಿದೆ, ಆಮೇಲೆ ಜಗಳ ಮಾಡೋಣ. ಸೊ ಈಗ ಊಟ ಮಾಡೋಣ ಬಾ ಎಂದಳು. ಸರಿ ನಡಿ ಎನ್ನುತ್ತಾ ತನ್ನ ವೈಟ್ ವೇಪ್ರಾನ್ ಬಿಚ್ಚಿದಳು. ಹೇ, ಎಲ್ಲಿಗೆ ಹೊರಟೆ? ಕಾಲೇಜ್ ಕ್ಯಾಂಟೀನ್ ಈ ಕಡೆ ಇರೋದು, ನೀನು ಗೇಟ್ ಕಡೆ ಯಾಕೆ ಹೊರಟೆ? ನಿಖಿ ಪ್ರಶ್ನೆ ಮಾಡಿದಳು. ಹೋಯ್, ಕಾಲೇಜ್ ಕ್ಯಾಂಟೀನ್ಗೆ ನಾನು ಬರಲ್ಲ. ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ನನಗೆ. ನಮ್ಮ ಕಾಲೇಜಿಂದ ಸ್ವಲ್ಪ ದೂರ ಇರೋ ಕ್ಯಾಂಟೀನ್ ಹತ್ರ ಹೋಗೋಣ ಬಾ ಅಂತ ನಿಖಿನ ಎಳೆದುಕೊಂಡು ಹೋದಳು ಆಕರ್ಷ. ಇವಳು ಆಕರ್ಷ, ಕೃಷ್ಣ ರಾಧಾ ಅವರ ಮಗಳು. ಇವಳ ಅಣ್ಣ ಮನಯ್. ಕೃಷ್ಣ ಅದೇ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್. 3 ಡಾಕ್ಟರ್. ಆ್ಯಂಡ್ ಇನ್ನು ಸ್ವಲ್ಪ ದಿನದಲ್ಲಿ ಆಕರ್ಷ ಕೂಡ ಡಾಕ್ಟರ್ ಆಗ್ತಾಳೆ. ಅವಳು ಕೃಷ್ಣ ಅವರ ಮಗಳು ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ನಿಖಿತಾಗೆ ಮಾತ್ರ. ಯಾಕೆ ಅಂದರೆ ಇಬ್ಬರು ಮೊದಲಿನಿಂದ ಫ್ರೆಂಡ್ಸ್. ಸೊ ಅವಳಿಗೆ ಅವಳ ಬಗ್ಗೆ ಎಲ್ಲ ಗೊತ್ತು. ಇಬ್ಬರು ಕ್ಯಾಂಟೀನ್ಗೆ ಬಂದು ಒಂದು ಖಾಲಿ ಸೀಟ್ನಲ್ಲಿ ಕುಳಿತರು. ಅಲ್ವೇ, ಅಲ್ಲೇ ಊಟ ಮಾಡಿದರೆ ಆಗ್ತಿತ್ತು ಅಲ್ವಾ, ಇಲ್ಲಿಯವರೆಗೂ ಬರೋ ಅಗತ್ಯ ಏನಿತ್ತು ಎಂದಳು ನಿಖಿ. ಹೋಗ್ ಮಾರಾಯ್ತಿ, ಕಾಲೇಜ್ ಕ್ಯಾಂಟೀನಲ್ಲಿ ಕುಳಿತಿರೋರು ನನ್ನ ಕಣ್ಣಿಗೆ ಬಿಳಿ ಭೂತದ ಥರ ಕಾಣಿಸ್ತಾರೆ. ಹೋಗು
ವೈಟ್ ಪೇಪರ್ ಹಾಕಿರ್ತಾರೆ ಅಲ್ವಾ, ಅದಕ್ಕೆ ಹಾಗೆ ಹೇಳಿದ್ದಳು. ಅದು ಅಲ್ಲದೆ ಮನೆಯಲ್ಲಿ ಕೂಡ ಅದೇ ಮುಖಗಳನ್ನು ನೋಡಬೇಕು. ಇಲ್ಲಿಗೆ ಬಂದರೆ ಸ್ವಲ್ಪ ಚೇಂಜ್ ಇರುತ್ತೆ. ಇನ್ನೊಂದು 6 ತಿಂಗಳು ಇಲ್ಲಿಂದ ಮುಕ್ತಿ ಸಿಗುತ್ತೆ ನೋಡು ಎಂದಳು ಆಕರ್ಷ. ಹೋ, ಇದು ಒಳ್ಳೆ ಕತೆ ಆಯಿತು ನಿಂದು. ಅಲ್ಲ, ಅಂಕಲ್ ಹತ್ತಿರ ಹೇಳಿ ನೀನು ಬೇರೆ ಯಾವುದಾದರೂ ಕೋರ್ಸ್ ಸೇರ್ಕೋಬೇಕು ಅಲ್ವಾ ಎಂದಳು ನಿಕ್ಕಿ. ನಾನು ಬೇರೆ ಕೋರ್ಸ್ ಸೇರುತ್ತೀನಿ ಅಂತ 4 ವರ್ಷದ ಮೊದಲೇ ಹೇಳಿದ್ದೆ. ಆದರೆ ಅಪ್ಪ ಬಿಡಲಿಲ್ಲ. ನೀನು ಡಾಕ್ಟರ್ ಆಗಬೇಕು ಅಂತ ಹೇಳಿ ಇಲ್ಲಿ ಸೇರಿಸಿದರು. ಅಲ್ಲ, 3 ಕೊಯ್ಯೋದು ಸಾಲದು ಅಂತ ನನ್ನ ಕೂಡ ಇದೇ ಕೋರ್ಸ್ಗೆ ಸೇರಿಸಿದ್ದಾರೆ. ಅವಳ ಅಪ್ಪ ಕಾರ್ಡಿಯಾಲಜಿಸ್ಟ್, ಅಮ್ಮ ಗೈನಕಾಲಜಿಸ್ಟ್, ಇನ್ನು ಮನು ಜನರಲ್ ಸರ್ಜನ್. ಸೊ ಅದಕ್ಕೆ ಹಾಗೆ ಹೇಳಿದ್ದು ಅವಳು. ಇನ್ನೊಂದು ವಿಷಯ ಗೊತ್ತಾ, ನನ್ನ ಮದುವೆ ಆಗೋ ಹುಡುಗ ಕೂಡ ಡಾಕ್ಟರ್ ಆಗಿರಬೇಕು ಅಂತೆ. ನಾನಂತೂ ಡಾಕ್ಟರ್ನ ಮದುವೆ ಆಗಲ್ಲ ನೋಡು. ಒಳ್ಳೇದಲ್ವೇ? ಇಬ್ಬರು ಒಂದೇ ವೃತ್ತಿ ಆದರೆ ಚೆನ್ನಾಗಿರುತ್ತೆ ಅಲ್ವಾ? ನೋಡು, ಯಾರಾದರೂ ಒಳ್ಳೆ ಡಾಕ್ಟರ್ನ ಲವ್ ಮಾಡಿಬಿಡು, ಮದುವೆ ಮಾಡಿಕೊಂಡು ಹ್ಯಾಪಿ ಇರುವಂತೆ ಎಂದಳು ನಿಕ್ಕಿ. ಇಲ್ಲ ಇಲ್ಲ, ನಾನು ಮಾತ್ರ ಡಾಕ್ಟರ್ನ ಮದುವೆ ಆಗಲ್ಲ. ಅದಕ್ಕೆ ಅಲ್ವಾ ನನ್ನ ಸೀನಿಯರ್ಸ್ ಕ್ಲಾಸ್ಮೇಟ್ಸ್ ಪ್ರಪೋಸ್ ಮಾಡಿದ್ರು ಒಪ್ಪಿಲ್ಲ ನಾನು ಎಂದಳು ಆಕರ್ಷ. ಅವಳಿಗೆ ಮೆಡಿಕಲ್ ಕಾಲೇಜ್ನಲ್ಲಿ ತುಂಬ ಪ್ರಪೋಸಲ್ಸ್ ಬಂದಿದ್ದವು. ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿರಲಿಲ್ಲ ಅವಳು. ಹೌದು, ಪಾಪ ಅವರು. ನಿನಗೆ ಪ್ರಪೋಸ್ ಮಾಡಿದ್ರೆ ನಿನ್ನ ಉತ್ತರ ನನಗೆ ಇಷ್ಟ ಇಲ್ಲ ಅಂತ ಅಷ್ಟು ನೇರವಾಗಿ ಹೇಳ್ತಾರಾ? ಪ್ರಪೋಸ್ ಮಾಡೋದು ಎಷ್ಟು ಕಷ್ಟದ ಕೆಲಸ ನಿನಗೆ ಗೊತ್ತಾ? ಅವ್ರಿಗೆ ಅದೆಷ್ಟು ಬೇಜಾರಾಗಿರುತ್ತೆ. ನೀನು ಯಾರಿಗಾದರೂ ಪ್ರಪೋಸ್ ಮಾಡಿದ್ರೆ ಗೊತ್ತಾಗ್ತಿತ್ತು ಅದರ ಕಷ್ಟ ಏನು ಅಂತ. ಹಾಗೆ ರಿಜೆಕ್ಟ್ ಮಾಡೋದು ಅಲ್ಲ ಎಂದಳು ನಿಕ್ಕಿ. ಹೋ, ನೀನು ಹೇಳೋ ಪ್ರಕಾರ ನನಗೆ ಅಷ್ಟು ಧೈರ್ಯ ಇಲ್ಲ ಅಂತನಾ? ಇದೇ ಕ್ಷಣ ಪ್ರೂವ್ ಮಾಡ್ತೀನಿ ನನಗೆ ಎಷ್ಟು ಧೈರ್ಯ ಇದೆ ಅಂತ. ಬೇಕಿದ್ರೆ ಈಗಲೇ ಯಾರಿಗಾದರೂ ಪ್ರಪೋಸ್ ಮಾಡ್ತೀನಿ ನೋಡು ಎಂದಳು ಆಕರ್ಷ. ಹೋ, ಭಾರಿ ಧೈರ್ಯ ಇದೆ ಇವಳಿಗೆ. ಸಾಕು, ಸುಮ್ಮನೆ ಇರು ಮಾರಾಯ್ತಿ. ಈ ಕ್ಷಣನ ತೋರಿಸ್ತಾಳ ಅಂತೆ ಇವಳ ಧೈರ್ಯನ. ಸುಮ್ಮನೆ ಊಟ ಮಾಡು ಎಂದಳು ನಿಕ್ಕಿ. ನೋಡು ನಿಕ್ಕಿ, ನೀನು ನನ್ನ ಧೈರ್ಯದ ಬಗ್ಗೆ ಪ್ರಶ್ನೆ ಮಾಡ್ತಿದೀಯಾ? ಸೊ ನೀನೇ ಹೇಳು, ಇಲ್ಲಿ ಯಾರಿಗೆ ಪ್ರಪೋಸ್ ಮಾಡಲಿ ಅಂತ. ಹೋಗಿ ಪ್ರಪೋಸ್ ಮಾಡಿ ಬರ್ತೀನಿ ಎಂದಳು ಆಕರ್ಷ. ಹೋ, ಹಾಗಾ, ಸರಿ ಅಂತ ಹೇಳಿ ಸುತ್ತಲೂ ನೋಡಿ, ನೋಡು ಅಲ್ಲಿ ಕೂತಿದ್ದಾರೆ ಅಲ್ಲ, ವೈಟ್ ಶರ್ಟ್ ಉಟ್ಟಿದ್ದಾರೆ ನೋಡು, ಅವರಿಗೆ ಪ್ರಪೋಸ್ ಮಾಡು ಎಂದಳು ನಿಕ್ಕಿ. ನಿಕ್ಕಿ ತೋರಿಸಿದ ವ್ಯಕ್ತಿ ಕಡೆ ನೋಡಿದಳು ಆಕರ್ಷ. ವಾವ್, ಎಷ್ಟು ಹ್ಯಾಂಡ್ಸಮ್ ಇದ್ದಾರೆ ಇವರು, ಬಂದಿದ್ದಾಳು ಎನ್ನುತ್ತಾ ಆ ವ್ಯಕ್ತಿ ಕಡೆ ಹೊರಟಳು ಆಕರ್ಷ. ಆಕರ್ಷ ಪ್ರಪೋಸ್ ಮಾಡೋಕ್ಕೆ ಹೊರಟಿದ್ದಾಳೆ. ಇವಳ ಪ್ರಪೋಸಲ್ ಒಪ್ಪಿಕೊಳ್ತಾನ ಆ ವ್ಯಕ್ತಿಯೇ? ಆಕರ್ಷ ನಿಕ್ಕಿ ಹೇಳಿದ ವ್ಯಕ್ತಿ ಕಡೆ ನಡೆದಳು. ಅವನು ಮೊಬೈಲ್ ನೋಡುತ್ತಾ ತನ್ನ ಮುಂದೆ ಇದ್ದ ಐಸ್ ಕ್ರೀಮ್ನ ತಿನ್ನುತ್ತಿದ್ದ. ನೋಡೋಕ್ಕೆ ಚಂದ ಇದ್ದಾನೆ, ಆದರೆ ಯಾಕೋ ಸ್ವಲ್ಪ ಗಂಭೀರ ವ್ಯಕ್ತಿತ್ವ ಅಂತ ಅನ್ನಿಸಿತು ಆಕರ್ಷಗೆ. ತಾನು ಪ್ರಪೋಸ್ ಮಾಡಿದಾಗ ಬೈದು ಬಿಟ್ಟರೆ? ಇಲ್ಲ, ಅವ್ರ ಮುಖ ನೋಡಿದ್ರೆ ಕೋಪ ಬೇಗ ಬರುತ್ತೆ ಅನ್ನಿಸುತ್ತೆ. ಗ್ಯಾರಂಟಿ ಹೊಡೆದು ಬಿಡ್ತಾರೆ ಅನ್ನಿಸುತ್ತೆ. ವಾಪಸ್ ಹೋಗ್ಬಿಡ್ಲಾ? ಬೇಡ ಬೇಡ, ನಿಕ್ಕಿ ನನ್ನ ಆಡಿಕೊಂಡು ನಗ್ತಾಳೆ ಅಷ್ಟೇ. ಅದು ಅಲ್ಲದೆ ಇದು ನನ್ನ ಧೈರ್ಯದ ಪ್ರಶ್ನೆ ಅಲ್ವಾ? ಏನಾದರೂ ಆಗಲಿ ಪ್ರಪೋಸ್ ಮಾಡಿಬಿಡೋದೆ. ಅವರೇನಾದರೂ ಬೈದರೆ ಅಳೋ ಥರ ನಾಟಕ ಮಾಡಿಬಿಡೋದು ಅಷ್ಟೇ ಅಂತ ಅಂದ್ಕೊಂಡು ಅವನ ಮುಂದೆ ಇದ್ದ ಚೇರ್ ಮೇಲೆ ಕುಳಿತಳು. ಹಾಯ್ ಸರ್ ಎಂದಳು. ಚಂದದ ನಗುಮುಖದ ಹೇಳಿದಳು. ಅವ ಇವಳ ಕಡೆ ನೋಡಿ ಮತ್ತೆ ತನ್ನ ಮೊಬೈಲ್ ಕಡೆ ಗಮನ ಕೊಟ್ಟ. ಆಕರ್ಷಕ್ಕೆ ನಿಜಕ್ಕೂ ಪಿತ್ತ ನೆತ್ತಿಗೆ ಹೇರಿತ್ತು. ಅಲ್ಲ, ಹಾಯ್ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಲುಕ್ ಕೊಟ್ಟು ಸುಮ್ಮನೆ ಆದ್ರೆ ಹೇಗೆ ಅಲ್ವಾ? ಬೇರೆ ಯಾರಾದರೂ ಹಾಗಿದ್ರೆ ತಲೆಗೆ 4 ಏಟು ಹಾಕುತ್ತಿದ್ದಳು. ಆದರೆ ಏನು ಮಾಡೋದು, ಗೊತ್ತಿಲ್ಲದ ವ್ಯಕ್ತಿ ಮತ್ತೆ ಜಗಳ ಆದ್ರೆ ಏನು ಮಾಡೋದು ಅಂತ ಹಲೋ ಸರ್ ಮತ್ತೊಮ್ಮೆ ಹೇಳಿದಳು. ತನ್ನ ಮೊಬೈಲ್ ಪಕ್ಕಕ್ಕೆ ಇಟ್ಟು ಇವಳ ಕಡೆ ನೋಡಿದ. ಹೇಳಿ ಅನ್ನೋ ಥರ ಇತ್ತು ಲುಕ್. ಅದು ಐ ಲವ್ ಯು ಎಂದಳು ಆಕರ್ಷ. ಇಷ್ಟು ಹೇಳೋಕ್ಕೆ ಭಯ ಆಯಿತು ಅವಳಿಗೆ. ನಿಕ್ಕಿ ಹೇಳಿದ್ದು ನಿಜ, ಪ್ರಪೋಸ್ ಮಾಡೋಕ್ಕೆ ಧೈರ್ಯ ಬೇಕು ಅಂತ. ಪ್ರಪೋಸ್ ಮಾಡಿ ಆಗಿದೆ, ಆದರೆ ಈಗ ಆ ವ್ಯಕ್ತಿಯ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ನೋಡಬೇಕು. ಸುಮ್ಮನೆ ಆ ವ್ಯಕ್ತಿಯ ಮುಖ ನೋಡುತ್ತಾ ಕುಳಿತಳು. ಇವಳ ಮಾತು ಕೇಳಿ ಅವನ ಮುಖದಲ್ಲಿ ಯಾವ ಭಾವನೆ ಕೂಡ ಕಾಣಲಿಲ್ಲ. ಮೊದಲು ಹೇಗಿತ್ತೋ ಹಾಗೆ ಇತ್ತು ಅವನ ಮುಖಭಾವ. ಆಕರ್ಷಗೆ ನಿಜಕ್ಕೂ ಕೋಪ ಬಂತು. ತನಗೆ ತುಂಬ ಜನ ಪ್ರಪೋಸ್ ಮಾಡಿದ್ದರು, ಅವಳು ಅವರನ್ನು ನಿರಾಕರಿಸಿದ್ದಳು. ಆದರೆ ಯಾವತ್ತೂ ಈ ವ್ಯಕ್ತಿ ಥರ ನಡೆದುಕೊಂಡಿಲ್ಲ. ಬೇಸರ ಆಯಿತು. ತನ್ನ ಬಗ್ಗೆ ಏನಾದರೂ ಕೇಳ್ತಾನೆ ಅಂದ್ಕೊಂಡ್ಲು. ಹೋಗಲಿ, ಆ ವ್ಯಕ್ತಿ ಬಗ್ಗೆ ಏನು ಗೊತ್ತು? ಅವನ ಹೆಸರು ತಿಳಿದುಕೊಳ್ಳದೆ ಪ್ರಪೋಸ್ ಮಾಡೋಕ್ಕೆ ಎಷ್ಟು ಧೈರ್ಯ ಅಂತ ಬೈಬೋದು ಅಂದ್ಕೊಂಡಿದ್ದಳು. ಆದರೆ ಅದು ಯಾವುದೂ ಆಗಲಿಲ್ಲ. ಆ ವ್ಯಕ್ತಿ ಅಲ್ಲಿ ಆಕರ್ಷ ಅನ್ನೋ ಹುಡುಗಿ ತನಗೆ ಪ್ರಪೋಸ್ ಮಾಡಿದಳು ಅನ್ನೋದು ಹೋಗಲಿ.
ತನ್ನ ಬಳಿ ಒಬ್ಬಳು ಮಾತಾಡ್ತಿದ್ದಾಳೆ ಅಂತ ಕೂಡ ಗಮನ ಕೊಡದೆ ಇರೋ ರೀತಿ ಇದ್ದ. ಇದನ್ನೆಲ್ಲ ನೋಡಿ ಆಕರ್ಷ ಇನ್ನು ಇಲ್ಲಿರೋದು ಅಷ್ಟು ಸೂಕ್ತ ಅಲ್ಲ ಅನ್ಕೊಂಡು ಇನ್ನೇನು ಎದ್ದು ಬರಬೇಕು ಅನ್ಕೊಂಡಳು. ಆ ವ್ಯಕ್ತಿನೇ ಯಾರೊಂದಿಗೂ ಬ್ಲೂಟೂತ್ನಲ್ಲಿ ಮಾತಾಡುತ್ತಾ ಇವಳ ಕಡೆ ಒಂದು ಅರ್ಥಗರ್ಭಿತ ನೋಟ ನೀಡಿ ಎದ್ದು ಹೋದ. ಅವನ ನೋಟದ ಅರ್ಥ ಏನು? ಅದರ ಅರ್ಥ ನಿಜಕ್ಕೂ ಆಕರ್ಷಗೆ ಆಗಲಿಲ್ಲ. ಅಲ್ಲ, ನನ್ನ ಬಳಿ ಒಂದು ಮಾತು ಕೂಡ ಆಡಲಿಲ್ಲ, ಛೆ ಅಂದುಕೊಂಡು ಅಲ್ಲೇ ಕುಳಿತಿದ್ದಳು. ವೇಟರ್ ಇವಳ ಬಳಿ ಬಂದು ಮೇಡಮ್ ಬಿಲ್ ಅಂತ ಹೇಳಿ ಇವಳ ಕಡೆ ಬಿಲ್ ಕೊಟ್ಟ. ಅವರು ಬಿಲ್ ಕೊಡ್ಲಿಲ್ವಾ ಅಂತ ಕೇಳಿದಳು ಆಕರ್ಷ. ಇಲ್ಲ, ನೀವು ಕೊಡ್ತೀರಾ ಅಂತ ಹೇಳಿ ಹೋದ್ರು ಸರ್ ಎಂದನು ಅವನು. ಆಕರ್ಷಗೆ ತಲೆ ಚಚ್ಚಿಕೊಳ್ಬೇಕು ಅನ್ನಿಸಿತು. ಹುಡುಗರು ಹುಡುಗಿಯರಿಗೆ ಪ್ರಪೋಸ್ ಮಾಡಿ ಟ್ರೀಟ್ ಕೊಡಿಸ್ತಾರೆ, ಆದರೆ ಇಲ್ಲಿ ತಾನೇ ಪ್ರಪೋಸ್ ಮಾಡಿ ತಾನೇ ಬಿಲ್ ಕೊಡೋ ಹಣೆ ಬರಹ ಎಂದುಕೊಳ್ಳುತ್ತಾ ನಿಕ್ಕಿ ಕಡೆ ಬಂದಳು. ಏನಾಯ್ತು, ಮುಖ ಹಾಗಿಟ್ಕೊಂಡಿದ್ದೀಯಾ, ಬೈದ್ರಾ ಅವರು ಎಂದಳು ನಿಕ್ಕಿ. ಬೈಯೋದೆಲ್ಲಿ, ಅವರು ಮಾತೇ ಆಡಲಿಲ್ಲ ಗೊತ್ತಾ. ಅಲ್ಲ, ಯಾರಾದರೂ ಪ್ರಪೋಸ್ ಮಾಡಿದ್ರೆ ಏನಾದರೂ ರಿಯಾಕ್ಟ್ ಮಾಡಬೇಕು ಅಲ್ವಾ, ಅವ್ರು ಹೀಗೆ ನೋಡಿ ಹೋಗಿದ್ರು ಎಂದಳು ಆಕರ್ಷ. ಆಹಾಹಾ, ನಿನಗೆ ಸರಿಯಾಗಿ ಆಗಿದೆ ಅನ್ನುವ. ನಿನ್ನಂಥ ಬ್ಯೂಟಿಫುಲ್ ಹುಡುಗಿ ಪ್ರಪೋಸ್ ಮಾಡ್ತಿದ್ರೆ ಹಾಗೆ ಹೋಗಿದ್ದಾರೆ ಅಂದರೆ ಈಸ್ ಇಂಟ್ರೆಸ್ಟಿಂಗ್ ಅಲ್ವಾ ಎಂದಳು ಆಕರ್ಷ. ಹೇ, ಏನು ಇಂಟ್ರೆಸ್ಟಿಂಗ್, ಅವ್ರ ಕಡೆ ಕಣ್ಣು ಹಾಕ್ಬೇಡ ನೋಡು, ನಿನ್ನ ಕಣ್ಣು ಕಿತ್ತಾಡ್ಬಿಡ್ತೀನಿ ಎಂದಳು ಆಕರ್ಷ. ಹೋ, ನಮ್ಮ ಆಕರ್ಷ ಮೇಡಮ್ಗೆ ಲವ್ ಆಗಿದೆ ಅನ್ನೋ. ಹೋ ಅಲ್ವೇ, ಅವರ ಹೆಸರೇನು ತಿಳ್ಕೊಂಡಯ್ಯ ಎಂದಳು ನಿಕ್ಕಿ. ಓಕೆ ಬಾ ಹೋಗೋಣ, ಕಾಲೇಜ್ಗೆ ಟೈಮ್ ಆಯ್ತು ಎಂದಳು ಆಕರ್ಷ. ಅವಳು ಆಗಲೇ ಆ ವ್ಯಕ್ತಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದಳು. ನಿಕ್ಕಿ ಮಾತಿಗೆ ಒಪ್ಪಲಿಲ್ಲ, ಆದರೆ ಮತ್ತೆ ಏನಾದರೂ ಹೇಳ್ತಾಳೆ ಅಂತ ಓಕೆ ಅಂತ ಹೇಳಿದಳು ಅಷ್ಟೇ. ಇಬ್ಬರು ಕಾಲೇಜ್ಗೆ ಹೋದರು. ಸಂಜೆ 6 ಗಂಟೆ ಆಗುತ್ತಲೇ ಇತ್ತು. ಆಕರ್ಷ ಇನ್ನು ಏನೋ ವರ್ಕ್ ಮಾಡುತ್ತಾ ಇದ್ದಳು. ನಿಕ್ಕಿ ಮನೆಗೆ ಹೋಗಿದ್ದಳು. ಇಬ್ಬರು ದಿನ ಜೊತೆಯಲ್ಲೇ ಹೋಗ್ತಿದ್ದದ್ದು. ಆದರೆ ಇವತ್ತು ಆಕರ್ಷಗೆ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ನಿಕ್ಕಿಗೆ ಮನೆಗೆ ಹೋಗು ಅಂತ ಹೇಳಿ ತಾನೊಬ್ಬಳೇ ಉಳಿದಿದ್ದಳು. 6 ಗಂಟೆ ಮೇಲೆ ಆಯಿತು. ಆಕರ್ಷ ವರ್ಕ್ ಕೂಡ ಮುಗೀತು. ಇವಳು ಮನೆಗೆ ಹೋಗಬೇಕು ಅಂತ ಹೊರಬಂದಳು. ಅದೇ ಟೈಮ್ಗೆ ಮನೆಗೆ ಕೂಡ ಮನೆಗೆ ಹೋಗೋಕೆ ಅಂತ ಬರುತ್ತಿದ್ದ. ಇವಳನ್ನ ನೋಡಿ ಇವಳ ಹತ್ತಿರ ಬಂದ. ಮುದ್ದು, ಮನೆಗೆ ಹೋಗ್ತಿದೀಯಾ, ಯಾಕೆ ಇಸ್ಲೇಟು ಎಂದನು. ಅದು ಕೆಲವು ಕೀ ಶೀಟ್ ಬರೆಯೋದು ಇತ್ತು, ಸೊ ಅದಕ್ಕೆ ಲೇಟ್ ಆಯಿತು ಸರ್ ಎಂದಳು ಆಕರ್ಷ. ಹೋ ಹೌದು, ಎಲ್ಲಿ ನಿನ್ನ ಫ್ರೆಂಡ್, ನೀನೊಬ್ಬಳೇ ಹೋಗ್ತಿದೀಯಾ ಮನೆಗೆ ಎಂದನು. ಅವಳು ಮನೆಗೆ ಹೋದಳು. ಸೊ ಈಗ ನಾನು ಒಬ್ಬಳೇ ಹೋಗಬೇಕು ಸರ್ ಎಂದಳು. ಓಕೆ ಬಾ, ಇಬ್ಬರು ಜೊತೆಗೆ ಹೋಗೋಣ, ಲೇಟ್ ಆಗಿದೆ, ಇವಾಗ ಒಬ್ಬಳೇ ಹೋಗೋದು ಬೇಡ ಅಂತ ಹೇಳಿದ. ಬೇಡ ಸರ್, ನಾನು ಒಬ್ಬಳೇ ಹೋಗ್ತೀನಿ ಎಂದಳು. ಹೋ, ನನ್ನ ಕಾಲೇಜ್ನಲ್ಲಿ ಮಾತ್ರ ನಿನ್ನ ಲೆಕ್ಚರರ್, ಕಾಲೇಜಿಂದ ಹೊರಗೆ ನಿನ್ನ ಮುದ್ದು ಅಣ್ಣ, ಸೊ ಸುಮ್ಮನೆ ಬಾ ಅಂತ ಹೇಳಿದ. ಅವನ ಮಾತಿಗೆ ಎದುರಾಡದೆ ಅವನ ಹಿಂದೆ ನಡೆದಳು ಆಕರ್ಷ. ಕಾರ್ನಲ್ಲಿ ಇಬ್ಬರು ಕುಳಿತರು. ಮನೆ ಆಕರ್ಷ ಕಡೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಚಾಚಿದ. ಆಕರ್ಷ ಯಾಕೆ ಅಂತ ಕೇಳದೆ ಅದನ್ನ ತೆಗೆದುಕೊಂಡಳು. ತಟ್ಟನೆ ನೆನಪಾಯಿತು ಅವಳಿಗೆ. ಛೇ ಅಂತ ಅಂದಳು. ಸೀಟ್ ಬೆಲ್ಟ್ ಹಾಕಿಕೊಳ್ಳುತ್ತಿದ್ದವ ಅವಳತ್ತ ನೋಡಿ, ಯಾಕೆ ಮುದ್ದು, ಏನಾಯ್ತು ಅಂತ ಕೇಳಿದ. ಅರೆ ಮನು, ನಾನು ನಿನ್ನ ಜೊತೆ ಕೋಪ ಮಾಡಿಕೊಂಡು ಮಾತು ಬಿಡಬೇಕು ಅಂದ್ಕೊಂಡಿದ್ದೆ, ನನಗೆ ನೆನಪೇ ಇರಲಿಲ್ಲ ಗೊತ್ತಾ, ಈಗ ನೀನು ಈ ಚಾಕ್ಲೇಟ್ ಕೊಟ್ಟಾಗಲೇ ನೆನಪಾಯ್ತು ಗೊತ್ತಾ ಎಂದಳು ಮುಖ ಉದಿಸಿಕೊಂಡು. ಇವಳ ಈ ಪರಿ ನೋಡಿ ಅವನಿಗೆ ನಗು ಬಂತು. ಅವಳ ಕೆನ್ನೆಗಿಂಡಿ. ಮುದ್ದು, ಏನೇ ಹೇಳು, ನಿನ್ನ ಮದುವೆ ಆಗೋ ಹುಡುಗ ತುಂಬ ಲಕ್ಕಿ ಅಲ್ವಾ ಎಂದನು ಮನು. ಯಾಕೆ? ಇವನ ಮಾತು ಅರ್ಥವಾಗದೆ ಕೇಳಿದಳು. ತಾನೇನೋ ಹೇಳ್ತಿದ್ರೆ ಇವನೇನೋ ಹೇಳ್ತಿದ್ದಾನೆ ಅಂತ. ಯಾಕೆ ಅಂದರೆ ನನ್ನ ಮುದ್ದು ತಂಗಿಗೆ ಏನಕ್ಕಾದರೂ ಕೋಪ ಬಂದರೆ ಸ್ವಲ್ಪ ಟೈಮ್ ಆದಮೇಲೆ ತಾನು ಕೋಪ ಮಾಡಿಕೊಂಡು ಮಾತು ಬಿಟ್ಟಿದ್ದೆ ಅನ್ನೋದೇ ಮರೆತು ಹೋಗುತ್ತೆ ಅಲ್ವಾ. ಅದಕ್ಕೆ ನನ್ನ ಭಾವ ತುಂಬ ಲಕ್ಕಿ. ನಿನ್ನ ಕೋಪ ಕರಗಿಸೋಕೆ ಅವರು ಏನೇನೋ ಸರ್ಕಸ್ ಮಾಡೋದು ಬೇಡ, ಸ್ವಲ್ಪ ಸಮಯ ಬಿಟ್ಟರೆ ಕೋಪದ ವಿಷಯವೇ ಮರೆತು ಹೋಗುತ್ತೆ ಅಲ್ವಾ, ಸೊ ಎಂದನು ಮನು. ಹೋಗೋ, ಎಲ್ಲರ ಜೊತೆ ಹಾಗೆ ಇರಲ್ಲ ನಾನು. ನನ್ನ ಮದುವೆ ಆಗೋ ಹುಡುಗನ ಜೊತೆ ಜಗಳ ಮಾಡಿದ್ರೆ ನೋಡ್ತಿರೋ, ಏನಿಲ್ಲ ಅಂದ್ರೂ ಒಂದಿನ ಮಾತು ಬಿಡ್ತೀನಿ, ಅವ್ರು ಏನು ಮಾಡಿದ್ರೂ ನನ್ನ ಕೋಪ ಹಿಡಿಯಲ್ಲ ಎಂದಳು. ಹಾಗೆ ಹೇಳುವಾಗ ಅವಳ ಕಣ್ಣ ಮುಂದೆ ಇಂದು ಕ್ಯಾಂಟೀನ್ನಲ್ಲಿ ಭೇಟಿಯಾದ ವ್ಯಕ್ತಿನೇ ನೆನಪಾಗಿದ್ದು ಅವಳಿಗೆ. ಇಬ್ಬರು ಹೀಗೆ ಮಾತಾಡುತ್ತಾ ಮನೆ ತಲುಪಿದರು. ಕೃಷ್ಣ ಅವರು ಇನ್ನೂ ಮನೆಗೆ ಬಂದಿರಲಿಲ್ಲ. ರಾಧಾ ಅವರು ಅಡುಗೆ ಮಾಡುತ್ತಿದ್ದರು. ಮಮ್ಮಿ, ಏನು ಮಾಡ್ತಿದೀಯಾ ಅಂತ ಹೇಳುತ್ತಾ ಹೋದಳು ಆಕರ್ಷ. ಆ ಮನೆಯ ಮುದ್ದು ಮಗಳು ಅವಳು.
ಎಲ್ಲರಿಗೂ ಅವಳು ಅಂದರೆ ಮುದ್ದು. ರಾತ್ರಿಗೆ ಅಡುಗೆ ಮಾಡ್ತಿದ್ದೀನಿ ಪುಟ್ಟ. ನಾನೀಗ ಹಾಸ್ಪಿಟಲ್ಗೆ ಹೋಗಬೇಕು. ಒಂದು ಆಪರೇಷನ್ ಇದೆ ಪುಟ್ಟ ಎಂದರು ರಾಧಾ. ಹೋ, ರಾತ್ರಿ ಬರಲ್ವಾ ನಿನ್ನ ಮನೆಗೆ? ಇಲ್ಲ ಪುಟ್ಟ ಎಂದರು. ಅವರಿಗೆ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿ ತನ್ನ ಅಣ್ಣನ ಬಳಿ ಮಾತಾಡೋಕ್ಕೆ ಅಂತ ಅವನ ರೂಮ್ ಕಡೆ ಬಂದಳು ಆಕರ್ಷ. ಅವನು ಸ್ಟಡಿ ಟೇಬಲ್ ಮೇಲೆ ಕುಳಿತು ಏನೋ ಓದುತ್ತಾ ಇದ್ದ. ಅಣ್ಣ, ಲೋ ಅಣ್ಣ ಅಂತ ಬಂದಳು ಆಕರ್ಷ. ಏನು ಮುದ್ದು, ಯಾಕೆ ಕೂಗುತ್ತಾ ಬರ್ತಿದೀಯಾ? ನಿನ್ನ ಕೂಗು ಕೇಳಿ ಯಾರಿಗೂ ಏನೋ ಆಗಿದೆ ಅಂತ ಪಕ್ಕದ ಮನೆಯವರು ಬರ್ತಾರೆ ನೋಡು ಅಂತ ಹೇಳಿದ ಮನು. ಯಾರೂ ಬರಲ್ಲ ಬಿಡೋ. ಏನಾದರೂ ಆದರೆ ನಮ್ಮ ಮನೇಲೇ ಇಲ್ವಾ 3 ಡಾಕ್ಟರ್ಸ್? ಮತ್ತೆ ನಾನೊಬ್ಳು ಆಫ್ ಡಾಕ್ಟರ್ ಇದ್ದೀನಿ ಎಂದಳು ಆಕರ್ಷ. ಹೌದೌದು, ಸರಿ ಹೇಳು, ಇಲ್ಲಿಗೆ ಯಾಕೆ ಈ ಥರ ಕೂಗುತ್ತಾ ಬಂದಿದ್ದು? ಏನು ಬೇಕು ನಿನಗೆ? ಮನು ಕೇಳಿದ. ಆಕರ್ಷ ಅವನ ಬಳಿ ಬಂದು ಸ್ಟಡಿ ಟೇಬಲ್ ಮೇಲೆ ಕುಳಿತಳ. ಅಣ್ಣ, ಏನೋ ಮಾಡ್ತಿದೀಯಾ? ಅದು ನಾಳೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಕ್ಲಾಸ್ ಇದೆ, ಸೊ ಪ್ರಿಪೇರ್ ಆಗ್ತಿದ್ದೆ ಮುದ್ದು ಎಂದನು ಮನು. ಏನು ಪ್ರಿಪೇರ್ ಆಗ್ತೀಯಾ ಬಿಡೋ, ನೀನು ಪ್ರಿಪೇರ್ ಆಗದೆ ಪಾಠ ಮಾಡ್ತೀಯಾ? ನಾನು ಪಾಸ್ ಆಗ್ತಿದ್ದದ್ದು ನೀನು ಎಕ್ಸಾಮ್ ಹಿಂದಿನ ದಿನ ಹೇಳ್ಕೊಟ್ಟ ಪಾಠದಿಂದ ಅಲ್ವಾ? ಮತ್ತ್ಯಾಕೆ ಪ್ರಿಪೇರ್ ಆಗ್ತೀಯಾ ಬಿಡು ಎಂದಳು ಆಕರ್ಷ. ಆದರೂ ಒಮ್ಮೆ ಪ್ರಿಪೇರ್ ಆಗಬೇಕು ಪುಟ್ಟ. ಏನಾದರೂ ಮಾತಾಡೋದಿತ್ತ ಪುಟ್ಟ ಎಂದನು ಮನಯ್. ಹ್ಞೂ ಕಣೋ, ನಾನು ನಿನ್ನ ಬಳಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ ಎಂದಳು ಆಕರ್ಷ. ಏನು ಪ್ರಶ್ನೆ ಮುದ್ದು? ಮೆಡಿಕಲ್ ಸಬ್ಜೆಕ್ಟ್ ಮೇಲೇನಾ? ಓದುತ್ತಿದ್ದೀಯಾ? ಅದಕ್ಕೆ ಡೌಟ್ ಬಂದಿದೆ ಅಲ್ವಾ? ನನಗೆ ಗೊತ್ತು, ನನ್ನ ಮುದ್ದು ತುಂಬ ಜಾಣೆ ಅಂತ. ಹೇಳು, ಏನು ಪ್ರಶ್ನೆ ಅಂತ ಪಟ್ಟಂತ ಉತ್ತರ ಕೊಡ್ತೀನಿ ಎಂದನು ಮನಯ್. ಅಯ್ಯೋ ದೇವ್ರೆ, ನಿನಗೆ 3 ಹೊತ್ತು ಓದಿನ ಚಿಂತೆ. ಹೋಗೋ ಅಣ್ಣ, ನೀನು ಪುಸ್ತಕದ ಹುಳು ಅಂತ ಗೊತ್ತು. ನಾನು ನಿನ್ನ ಥರ ಅಲ್ಲ ಅಣ್ಣ. ಪ್ಲೀಸ್, ಕಾಲೇಜಿಂದ ಬಂದಮೇಲೆ ಮತ್ತೆ ಅದೇ ಪಾಠ ಅಂತ ಹೇಳ್ಬಿಡ ಅಣ್ಣ ಎಂದಳು. ನಮ್ಮ ದೇವರ ಸತ್ಯ ನಮ್ಗೆ ಗೊತ್ತು, ಆದರೂ ಏನೇನೋ ಯೋಚನೆ ಮಾಡಿದೆ ನೋಡು. ನಂಗೆ ಬುದ್ಧಿ ಇಲ್ಲ ಅಲ್ವಾ ಮುದ್ದು ಎಂದನು ಮನು. ಸರಿ ಸರಿ, ನನ್ನ ಮಾತಾಡೋಕ್ಕೆ ಬಿಡ್ತೀಯೋ ಅಥವಾ ಏನೇನೋ ಹೇಳಿ ನನಗೆ ನನ್ನ ಪ್ರಶ್ನೆ ಮರ್ತೋಗೋ ಹಾಗೆ ಮಾಡ್ತೀಯೋ ಎಂದಳು. ಪಾಪ ಅವಳು ಹೇಳೋ ವಿಷಯ ಬಿಟ್ಟು ವಿಷಯ ಎಲ್ಲೋ ಹೋಗ್ತಿದೆ ಅಲ್ವಾ? ಹೋ, ಹೇಳು ಹೇಳು. ಅದು ನಿನ್ನ ಮುಂದೆ ಯಾರೋ ಹುಡುಗಿ ಬಂದು ಪ್ರಪೋಸ್ ಮಾಡಿದ್ರೆ ನೀನೇನು ಮಾಡ್ತೀಯಾ ಎಂದಳು. ಏನಾಯಿತು ಪುಟ್ಟ ನಿನಗೆ ಇವತ್ತು? ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದೀಯಾ ಎಂದನು ಮನು. ಹೇಳು ನನ್ನ ಪ್ರಶ್ನೆಗೆ ಉತ್ತರನ. ನನಗೆ ಯಾರೋ ಪ್ರಪೋಸ್ ಮಾಡ್ತಾರೆ ಪುಟ್ಟ. ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಮಾಡ್ತೀನಿ ಅಷ್ಟೇ ಪುಟ್ಟ. ನನಗೆ ಈಗಲೇ ಮದುವೆ ಆಗಲು ಇಷ್ಟ ಇಲ್ಲ ಎಂದೆನೋ. ಹೋ, ನಾನು ಕೇಳಿದ್ದು ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತೀಯಾ ಅಂತ. ನೀನು ನೋಡಿದ್ರೆ ಮದುವೆ ಅದು ಇದು ಅಂತೀಯಾ? ಏನು ಸಮಾಚಾರ ಅಣ್ಣ ಎಂದಳು ಆಕರ್ಷ. ಹೇ, ಎಂಥದ್ದು ಇಲ್ಲ ಮಾರಾಯ್ತಿ. ನನ್ನ ಪ್ರಕಾರ ಒಮ್ಮೆ ಪ್ರೀತಿ ಒಪ್ಪಿಕೊಂಡರೆ ಮುಗೀತು. ಕೊನೆಯವರೆಗೂ ಜೊತೆ ಇರಬೇಕು. ಟೈಮ್ ಪಾಸ್ ಅಂತ ಪ್ರೀತಿ ಮಾಡಿ ಬಿಡೋದಲ್ಲ ಅಲ್ವಾ? ಸೊ ಅದಕ್ಕೆ ಹಾಗೆ ಹೇಳಿದ್ದು ನಾನು ಎಂದನು ಮನು. ಹೋ, ಹಾಗೆ ಸರಿ. ಈಗ ಬೇರೆ ಹುಡುಗರು ಹೇಗೆ? ಅಂದರೆ ಒಂದು ಹುಡುಗಿ ಪ್ರಪೋಸ್ ಮಾಡಿದ್ರೆ ಏನು ಮಾಡ್ತಾರೆ? ಜನರಲ್ ಆಗಿ ಹೇಳೋ ಅಣ್ಣ ಎಂದಳು ಆಕರ್ಷ. ಅವಳಿಗೆ ಆ ಹುಡುಗ ಯಾಕೆ ತನ್ನ ಪ್ರಪೋಸಲ್ನ ಒಪ್ಪಿಕೊಳ್ಳಲಿಲ್ಲ ಅಂತ ತಿಳಿದುಕೊಳ್ಳಬೇಕಿತ್ತು ಅಲ್ವಾ? ಅದಕ್ಕೆ ಹಾಗೆ ಹೇಳಿದಳು. ಬೇರೆ ಹುಡುಗರು ಅಂದರೆ ಕೆಲವರು ಇರ್ತಾರೆ, ಹುಡುಗಿ ಪ್ರಪೋಸ್ ಮಾಡಿದ್ರೆ ಹಿಂದು ಮುಂದೆ ಯೋಚಿಸದೆ ಒಪ್ಪಿಕೊಳ್ತಾರೆ. ಇನ್ನು ಕೆಲವರು ತಾವು ಇಷ್ಟಪಡೋ ಹುಡುಗಿನೇ ಫಸ್ಟ್ ತನ್ನ ಪ್ರೀತಿ ಹೇಳಬೇಕು ಅಂತ ಕಾಯ್ತಿರ್ತಾರೆ ಎಂದನು ಮನು. ಹೌದಾ? ಆದರೆ ಹುಡುಗಿ ಪ್ರಪೋಸ್ ಮಾಡಿದ್ರು ರಿಜೆಕ್ಟ್ ಅಲ್ಲ, ಏನು ಉತ್ತರ ಕೊಡದೆ ಹೋಗೋರು ಇರ್ತಾರಾ ಎಂದಳು ಆಕರ್ಷ. ಅಕ್ಕೋ, ಏನೇ ಆಗಿದೆ ನಿನಗಿವತ್ತು? ನಿಜ ಹೇಳು, ಯಾರಿಗಾದರೂ ಪ್ರಪೋಸ್ ಮಾಡಿದೀಯಾ ನೀನು? ಅವನು ನಿನ್ನ ರಿಜೆಕ್ಟ್ ಮಾಡಿದ್ನಾ? ಹೇಳು ಕಣ್ಣು ಕಿರಿದಾಗಿಸಿ ಕೇಳಿದ. ಆಕರ್ಷಗೆ ಒಂದು ಕ್ಷಣ ಭಯ ಆಯಿತು. ಮತ್ತೆ ತಾನೇ ಮಾತು ಮುಂದುವರಿಸಿದ. ನೀನು ಯಾರಿಗೂ ಪ್ರಪೋಸ್ ಮಾಡಲ್ಲ ಬಿಡು. ಯಾಕೆ ಅಂದರೆ ಅಷ್ಟು ಧೈರ್ಯ ನಿನಗಿಲ್ಲ. ಅದು ಅಲ್ಲದೆ ಈ ಲವ್ ಅದು ಇದು ನಿನಗೆ ಸರಿ ಬರಲ್ಲ ಅಲ್ವಾ? ನಾನು ಏನೇನೋ ಯೋಚನೆ ಮಾಡಿಬಿಟ್ಟೆ ಎಂದನು ಮನಯ್. ಅಲ್ಲ, ಇವರಿಗೆ ನನ್ನ ಧೈರ್ಯದ ಮೇಲೆ ಯಾಕೆ ಕಣ್ಣು ಅಂತ. ನಿಕ್ಕಿ ಕೂಡ ಹಾಗೆ ಹೇಳಿದಳು, ಇವನು ಕೂಡ ಹಾಗೆ ಹೇಳ್ತಿದ್ದಾನೆ. ನನಗೆ ಧೈರ್ಯ ಇಲ್ವಾ? ನನಗೆ ಡೌಟ್ ಬರೋ ಥರ ಮಾಡಿದರು ಇಬ್ಬರು. ಇವನ ಬಳಿ ಮತ್ತೆ ನಾನು ನನ್ನ ಧೈರ್ಯದ ಬಗ್ಗೆ ಹೇಳೋಕ್ಕೆ ಹೋದರೆ ನಿಕ್ಕಿ ಥರ ಯಾರಿಗಾದರೂ ಪ್ರಪೋಸ್ ಮಾಡು ಅಂತ ಹೇಳಲ್ಲ. ನನಗೆ 4 ಏಟು ಕೊಡ್ತಾನೆ ಅಷ್ಟೇ. ಇವಾಗ ಸುಮ್ಮನೆ ಇರೋದು ವಾಸಿ ಅಷ್ಟೇ. ಲೋ ಅಣ್ಣ, ಹಾಗಲ್ಲ ಕಣೋ. ಏನೋ ಡೌಟ್ ಬಂತು ಅದಕ್ಕೆ ಕೇಳಿದೆ. ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ. ನೀನು ಏನೇನೋ ಥಿಂಕ್ ಮಾಡಬೇಡ ಆಯಿತಾ ಎಂದಳು ಆಕರ್ಷ. ಅದು ನಿಜಾನೇ ಬಿಡು. ಹೌದು, ನಿನಗ್ಯಾಕೆ ಲವ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ?
ನಾನು 4th ಇಯರ್ ಓದುವಾಗ ನೀನು ಫಸ್ಟ್ ಇಯರ್ ಇದ್ದೆ. ನನ್ನ ಫ್ರೆಂಡ್ಸ್ ಒಂದಿಬ್ಬರು ನಿನಗೆ ಪ್ರಪೋಸ್ ಮಾಡಿದ್ರು, ಒಪ್ಕೊಂಡಿಲ್ಲ. ನೀನು ಲವ್ ಮಾಡೋಕ್ಕೆ ಇಷ್ಟ ಇಲ್ವಾ ಎಂದನು ಮನಯ್. ಹಾಗೆ ಅಲ್ಲ ಕಣೋ, ನನಗೆ ಲವ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಆದರೆ ಡಾಕ್ಟರ್ನ ಇಷ್ಟಪಡೋಕ್ಕೆ ಇಷ್ಟ ಇಲ್ಲ ಗೊತ್ತಾ. ಬೇರೆ ಪ್ರೊಫೆಷನ್ನವರು ಪ್ರಪೋಸ್ ಮಾಡಿದ್ರೆ ಒಪ್ಪಿಕೊಳ್ಳಬಹುದು ಎಂದಳು ಆಕರ್ಷ. ಅಲ್ವೇ, ಒಂದೇ ಪ್ರೊಫೆಷನ್ ಆದರೆ ಹೊಂದಿಕೆ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಿನ್ನದೇನು ಹೊಸ ಥರ, ಒಂದೇ ಪ್ರೊಫೆಷನ್ ಬೇಡ ಅಂತ ಎಂದನು ಮನಯ್. ಅಣ್ಣ, ಏನು ಗೊತ್ತಾ, ನಮ್ಮ ಪ್ರೊಫೆಷನ್ನವರನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆದರೆ ತುಂಬ ಖುಷಿಯಾಗಿರಬಹುದು ಗೊತ್ತಾ. ಹೇಗೆ ಹೇಗೆ ಅಂದರೆ, ಈಗ ನಾವು ಒಂದೇ ಪ್ರೊಫೆಷನ್ನವರು ಆದರೆ ಅವ್ರ ಜೊತೆ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರು ಏನು ಇಂಟ್ರೆಸ್ಟೇ ಇರಲ್ಲ. ಅದೇ ಬೇರೆ ಪ್ರೊಫೆಷನ್ ಆದರೆ ನಿಮ್ಮ ಪ್ರೊಫೆಷನ್ಗಿಂತ ನಮ್ಮ ಪ್ರೊಫೆಷನ್ ಜಾಸ್ತಿ ವ್ಯಾಲ್ಯೂ ಇದೆ, ಹಾಗೆ ಹೀಗೆ ಅಂತ ಹೇಳಿ ಜಗಳ ಆಡಬಹುದು ಅಲ್ವಾ. ಈ ಥರ ಸಣ್ಣ ಪುಟ್ಟ ಜಗಳ ಇದ್ದರೆ ಜೀವನ ಸೂಪರ್ ಇರುತ್ತೆ. ಇಲ್ಲ ಅಂದರೆ ಲೈಫ್ ಬೋರ್ ಅನಿಸುತ್ತೆ ನೋಡು. ಇಬ್ಬರು ಡಾಕ್ಟರ್ ಆದರೆ ಮನೆಯಲ್ಲೂ ಅವ್ರ ಮುಖ ನೋಡಬೇಕು, ಹಾಸ್ಪಿಟಲಲ್ಲಿ ಕೂಡ ಅವರ ಮುಖ ಬೋರ್ ಆಗುತ್ತೆ ನನಗೆ ಎಂದಳು ಆಕರ್ಷ. ಅಮ್ಮ ತಾಯಿ, ಏನಿನ್ನ ಲಾಜಿಕ್, ಆ ನನ್ನ ಭಾವ ಅದೇನು ಪಾಪ ಮಾಡಿದ್ದಾನೋ ನಿನ್ನ ಕಟ್ಟಿಕೊಳ್ಳೋಕೆ, ಜಗಳ ಅಂತೆ ಅದು ಇದು ಅಂತೆ, ಹೋಗು ಎಂದನು ಮನಯ್. ಲೋ, ಸಂಜೆ ತಾನೇ ನನ್ನ ಮದುವೆ ಆಗೋ ಹುಡುಗ ಲಕ್ಕಿ ಅಂತ ಹೇಳಿದೆ, ಆದರೆ ಹೀಗೆ ಹೇಳ್ತಿದೀಯಾ ಎಂದಳು. ಆದರೂ ನಿನ್ನ ಕಾಟ ತೆಗೆದುಕೊಳ್ಳೋಕ್ಕೆ ಆಗಲ್ಲ ಬಿಡು ಅವರಿಗೆ ಅಲ್ವಾ ಎಂದನು ಮನಯ್. ಇತ್ತ ಆಗ ತಾನೇ ಮನೆಗೆ ಬಂದು ತನ್ನ ಇಷ್ಟದ ಉಪ್ಪಿಟ್ಟು ಮಾಡಿಕೊಂಡು ತಿನ್ನುತ್ತಿದ್ದ ಅವನಿಗೆ ಬಿಕ್ಕಿ ಹತ್ತಿದ್ದ. ಯಾರಪ್ಪ ನನ್ನ ಬೈತಿರೋರು ಅಂದ್ಕೊಂಡು ನೀರು ಕುಡಿದ. ಅವನು ಯಾರೋ ಅಂತ ಗೊತ್ತಾ. ಅಣ್ಣ ಸಾಕ್ಬಿಡೋ, ಮಾತು ಎಲ್ಲಿಂದಲೂ ಎಲ್ಲಿಗೋ ಹೋಗ್ತಿದೆ, ಸೊ ಬಿಟ್ಬಿಡು ಎಂದಳು ಆಕರ್ಷ. ಅವಳು ಏನೋ ಕೇಳೋಕ್ಕೆ ಬಂದರೆ ಏನೋ ಆಯಿತು. ಹೊಟ್ಟಿನಲ್ಲಿ ಆ ವ್ಯಕ್ತಿ ಯಾಕೆ ಅವಳ ಬಳಿ ಮಾತಾಡಲಿಲ್ಲ ಅಂತ ಅವಳಿಗೆ ತಿಳಿಯಲೇ ಇಲ್ಲ. ಅಲ್ಲ, ಅವನು ಯಾಕೆ ಮಾತಾಡಲಿಲ್ಲ ಅಂತ ಅವನ ಬಳಿ ಬಿಟ್ಟು ಬೇರೆಯವ್ರ ಬಳಿ ಕೇಳಿದ್ರೆ ಹೇಗೆ ಗೊತ್ತಾಗುತ್ತೆ ಅಲ್ವಾ. ಅವನು ಇನ್ನೇನು ಹೇಳುವವನಿದ್ದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಸೊ ಮಾತಾಡುತ್ತಾ ಬಾಲ್ಕನಿ ಕಡೆ ಹೋದ. ಇತ್ತ ನಿಕಿ ಹಾಕ್ತಾನೆ ಮನೆಗೆ ಬಂದಿದ್ದಳು. ಆಕರ್ಷಾಳ ರೂಮ್ಗೆ ಹೋಗಿದ್ದಳು. ಆದರೆ ಅವಳು ಅಲ್ಲಿ ಇಲ್ಲದಿರುವುದು ನೋಡಿ ಆಕರ್ಷ ಅಂತ ಕೂಗಿದ್ದಳು. ಲೇ ನಿಕಿ, ನಾನಿಲ್ಲಿ ಅಣ್ಣನ ರೂಮ್ನಲ್ಲಿ ಇದ್ದೀನಿ ಬಾ ಎಂದಳು ಆಕರ್ಷ. ನಿಕಿ ಅಲ್ಲಿಗೆ ಬಂದಳು. ಆಕರ್ಷ ಒಬ್ಬಳೇ ಇರೋದನ್ನ ನೋಡಿ ಆಕರ್ಷ ಸರಿ ಇಲ್ವಾ ಎಂದಳು. ಇಲ್ಲ ಎಂದಳು ಆಕರ್ಷ. ನಿಕಿಗೆ ಮನೆ ಜೊತೆ ಮಾತಾಡೋಕೆ ಒಂಥರ ಹಿಂಜರಿಕೆ. ಅವನ ಜೊತೆ ಆಗೊಮ್ಮೆ ಈಗೊಮ್ಮೆ ಮಾತ್ರ ಮಾತಷ್ಟೆ. ಓ ಹೌದಾ ಅಂತ ಮನು ಕುಳಿತಿದ್ದ ಚೇರ್ ಮೇಲೆ ಕುಳಿತಳು. ಏನು, ನಮ್ಮ ಸರ್ ಇಲ್ಲೂ ಕೂಡ ನಿನ್ನ ಕೂರಿಸಿಕೊಂಡು ಪಾಠ ಮಾಡ್ತಿದ್ದಾರೆ ಏನು? ಅಲ್ಲ, ಕ್ಲಾಸ್ನಲ್ಲಿ ಕೂಡ ಪಾಠ, ಮನೆಯಲ್ಲೂ ಪಾಠ ಅಂದರೆ ನಿನ್ನ ಗತಿ ಏನು ಎಂದಳು ನಿಕಿ. ಹಾಗೇನೂ ಇಲ್ಲ, ನಾನು ಅಣ್ಣನ ಜೊತೆ ಮಾತಾಡೋಕ್ಕೆ ಅಂತ ಬಂದಿದ್ದು ಗೊತ್ತಾ. ನನ್ನಣ್ಣ ಮನೆಯಲ್ಲೂ ಪಾಠ ಮಾಡಿದ್ರೂ ಕೇಳ್ತೀನಿ, ನನಗೇನೂ ಬೇಜಾರಿಲ್ಲ ಎಂದಳು ಆಕರ್ಷ. ಮಧ್ಯಾಹ್ನ ತಾನೇ ಅವನ ಕ್ಲಾಸ್ ಬೋರ್ ಅಂತ ಮಾತಾಡಿ ಹೊರಗೆ ಬಂದಿದ್ದಳು. ಈಗ ಹೇಗೆ ಹೇಳ್ತಿದ್ದಾಳೆ ನೋಡಿ. ಹೌದು ಸರ್, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಆದರೆ ಮುಖ ಯಾಕೆ ಯಾವಾಗೂ ಗಂಟು ಹಾಕಿಕೊಂಡು ಪಾಠ ಮಾಡ್ತಾರೆ ಅಂತ. ಸ್ವಲ್ಪ ನಗ್ತಾ ಪಾಠ ಮಾಡಿದ್ರೆ ಲವ್ ಆಗುತ್ತೆಪ್ಪ ಸಬ್ಜೆಕ್ಟ್ ಮೇಲೆ. ಅದು ಅಲ್ಲದೆ ಯಾರಾದರೂ ಸ್ವಲ್ಪ ಮಾತಾಡಿದ್ರೂ ಮುಗೀತು, ಹೆಂಗೆ ಬೈತಾರೆ ದೇವರೇ, ಮುಂದೆ ಜೀವನ ಕಷ್ಟ ಇದೆ ಅನ್ನೋ ಎಂದಳು. ಯಾರ ಜೀವನ ಕಷ್ಟ ಇರೋದು ಎಂದನು. ಇವಳ ಮಾತು ಕೇಳಿ ಆಗ್ತಾನೆ ಬಾಲ್ಕನಿಯಿಂದ ಒಳಬಂದ ಮನಯ್. ತಟ್ಟನೆ ಅವನ ಕಡೆ ನೋಡಿ ನಾಲಿಗೆ ಕಚ್ಚಿ ತನಗೆ ತಾನೇ ಬೈದುಕೊಳ್ಳುತ್ತಾ ನಿಂತಳು ನಿಖಿತಾ. ಇವಳ ಕಡೆ ಬಂದ ಮನು. ಹೋ, ಏನು ಮೇಡಮ್, ನಿಮಗೆ ಮಾತಾಡೋಕ್ಕೆ ಬರುತ್ತಾ? ನೀವು ಯಾವಾಗೂ ಸುಮ್ಮನೆ ಇರೋದು ನೋಡಿ ಪಾಪ ಹುಡುಗಿ ಸೈಲೆಂಟ್ ಅಂದ್ಕೊಂಡಿದ್ದೆ, ಆದರೆ ನೀವು ನನ್ನ ತಂಗಿಗಿಂತ ಜೋರಿದ್ದೀರಾ ಎಂದೆನ. ಪಾಪ ನಿಕಿಗೆ ಭಯ ಆಗ್ತಿತ್ತು. ಅವನ ಜೊತೆ ಮಾತಾಡೋಕ್ಕೆ ಭಯ ಪಡೋಳು, ಇನ್ನವನು ಅವಳಿಗೆ ಜೋರ್ ಧ್ವನಿಯಲ್ಲಿ ಮಾತಾಡಿಸಿದ್ರೆ ಏನಾಗಬೇಡ ಅವಳಿಗೆ. ಅವಳ ಬಳಿ ಬಂದು ತಗೋ ಎಂದು ತನ್ನ ಜೇಬ್ನಲ್ಲಿ ಇದ್ದ ಡೈರಿ ಮಿಲ್ಕ್ ಅವಳಿಗೆ ಕೊಟ್ಟ. ಒಂದು ಚಂದದ ನಗುವಿನಿಂದ ಅದನ್ನು ಸ್ವೀಕರಿಸಿದಳು. ಅವನು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟ ಅಂತ ಶಾಕ್ ಆಗಬೇಡಿ, ಅದು ಸಂಜೆ ಆಕರ್ಷಗೆ ಕೊಡೋಕೆ ಅಂತ ತಂದಿದ್ದ ಅಲ್ವಾ, ಆವಾಗ ಇನ್ನೊಂದು ತಗೊಂಡು ಬಂದಿದ್ದ. ಯಾಕೆ ಅಂದರೆ ಆಕರ್ಷ ಜೊತೆ ಅವಳು ಯಾವಾಗಲೂ ಇರ್ತಾಳೆ ಅಲ್ವಾ, ಅದಕ್ಕೆ ಅವಳಿಗೆ ಅಂತ ತಂದಿದ್ದ. ಯಾವಾಗಲೂ ಅಷ್ಟೇ, ಏನೇ ಗಿಫ್ಟ್ ಕೊಟ್ಟರೂ ನಿಕಿಗೂ ಕೂಡ ಕೊಡ್ತಾನೆ ಅವನು. ಅವರ ಮನೆಯಲ್ಲೂ ಕೂಡ ಹಾಗೆ, ಇಬ್ಬರು ಅಂದರೆ ತುಂಬ ಪ್ರೀತಿ.
ಇಬ್ಬರಲ್ಲಿ ಯಾವತ್ತೂ ಭೇದ ಭಾವ ಮಾಡಿಲ್ಲ ಅವರ ಮನೆಯವರು. ಇಷ್ಟಕ್ಕೂ ಆಕರ್ಷ ಪ್ರಪೋಸ್ ಮಾಡಿದ ವ್ಯಕ್ತಿ ಯಾರೋ? ಯಾಕೆ ಆಕರ್ಷ ಪ್ರಪೋಸ್ ಮಾಡಿದ್ರು ಏನೂ ರಿಪ್ಲೈ ಕೊಡಲಿಲ್ಲ? ಮುಂದೆ ಇವರಿಬ್ಬರು ಒಂದಾಗ್ತಾರ? ಇವಳ ಪ್ರೀತಿನ ಅವನು ಒಪ್ಕೊಳ್ತಾನ? ಇಷ್ಟಕ್ಕೂ ಅವನ ಕೆಲಸ ಏನೋ? ಡಾಕ್ಟರ್ ಅಲ್ಲ ಅಲ್ವಾ? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುವುದು. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.